ನೆಕ್ಸ್ಟ್ ಟೈಮ್ ಒಂದು ಮೀಟಿಂಗ್ ಆಗುದಾದ್ರೆ ನೀವು ಹಿಂದೂ ಜನಗಣ ವೇದಿಕೆಯಿಂದ ಯಾರನ್ನ ಸಕರಿಲಿಲ್ಲ, ಬಜರಂಗದಳದಿಂದ ಯಾರನ್ನ ಸಕರಿಲಿಲ್ಲ, ವಿಶ್ವ ಹಿಂದೂ ಪರಿಷತ್ತಿಂದ ಒಬ್ಬರನ್ನ ಮಾತಕ್ಕಾಗ್ತಿತ್ತು. ನಾನು ಹೇಳಿದೆ ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಿ, ಅವ್ರಕ್ಕೊಂದು ಇದಿರ್ತದೆ, ಅವ್ರಕ್ಕೊಂದು ಟೇಕ್ ಇರ್ತದೆ. ಕೇಳಿ ಏನಂತ ಕೇಳೋಣ. ನಮ್ಗೆ ಕೇಳೋದಕ್ಕೆ ಏನು ಸಮಸ್ಯೆ ಇಲ್ಲ. ಕರ್ತಿದ್ದೀವಿ, ಹಿಂದೂ ಗುರುಗಳಿಗೊಬ್ಬರು ಕರ್ತಿದ್ದೀವಿ, ಮುಸಲ್ಮಾನರ ಒಬ್ಬರು ಕರ್ತಿದ್ದೀವಿ, ಆಮೇಲೆ ಬಂಡ್ ಸಮುದಾಯ, GSB ಸಮುದಾಯ, DSA ಸಮುದಾಯ, ಮರಾಠಿ ಸಮುದಾಯ, ಕೊರಗ, ಮಿಲ್ಲವ, ಜೈನ್, ಮೊಘಲೀರ, ಗೌಡರು ಎಲ್ಲ, ಸಲಾಫಿ, ಕುಲ್ಲ, ಕೊಟಾರಿ, ಎಲ್ಲ ಸಮುದಾಯ ಪಟ್ಟಿ ಮಾಡಿದ್ದೇನೆ. ಯಾವ ನಿಮಿಷ ಪಟ್ಟಿಯನ್ನ ಪ್ರತಿಯೊಂದು ಪಟ್ಟಿಯನ್ನು ನಾವು ಪ್ರಶ್ನೆ ಮಾಡ್ಬೋದು. ಸೀಮಿತವಾಗಿ ನಾವ್ಯಾರು XMP ಬೇರೆಯವರು ಕರೆದಿಲ್ಲ. ಈಗ ಜನಾರ್ದನ್ ಪೂಜಾರಿ ಒಬ್ಬರು ಎಕ್ಸ್ ಯೂನಿಯನ್ ಮಿನಿಸ್ಟರ್ ಅಂತ ಕರೆದಿತ್ತು. ನೀವು ಅಲ್ಲ ಒಂದು ನಿಮಿಷ, ನೀವು ಅದನ್ನು ಸಮರ್ಥನೆ ಮಾಡಬೇಡಿ. ಸಮರ್ಥನೆ ಅಂತ ಯಾಕಂದ್ರೆ ಬಿಟ್ಟು ಹೋಗಿದೆ ಅಂತ ಹೇಳಿ ನಾವು ಒಪ್ಕೊಳ್ತೀವಲ್ಲ. ಈಗ MLA ಕರೆದಿದ್ದೀವಿ, ಎಕ್ಸ್-ಮಿನಿಸ್ಟರ್ನ ಅವರು ಕರೆದಿದ್ದಾರೆ. ಇರುವುದರ ನೋಡಿ, ನಮ್ಮ ತಾರತಮ್ಯ ಮಾಡಬೇಕು ಅಂತ ಉದ್ದೇಶ ಇಲ್ಲ. ಅಲ್ಲಲ್ಲ, ನಮ್ಮ ದಯವಿಟ್ಟು ಅದ್ರ ಬಗ್ಗೆ ಅವ್ರು ಹೇಳಿದ್ರಲ್ಲ ಸ್ವಾಮೀಜಿಗಳು ಸ್ವಲ್ಪ ಸಚಿವರೇ ಅವರು ಆಪಾದನೆ ಮಾಡೋದು, ನಮ್ಮೇಲೇನೋ ನಂಬಿಕೆ ಕಮ್ಮಿ ಇದೆ ಅಂತ ರೀತಿಯಲ್ಲಿ ಮಾತಾಡೋದು. ಸಚಿವರೇ ಅದಕ್ಕೋಸ್ಕರ ದಯವಿಟ್ಟು ಆ ರೀತಿ ಹೇಳೋದು ಬೇಡ. ಫಾರ್ ಎಕ್ಸಾಂಪಲ್ ಆದಷ್ಟು ಮಟ್ಟಿಗೆ ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಯವರು, ಬೇರೆ ಬೇರೆಯವರು ಎಲ್ಲರೂ ಕೂಡ ಕರ್ತಿದ್ದೀವಿ, ಎಲ್ಲರೂ ಕೂಡ ಕರಿಬೇಕು. ಆದಷ್ಟು ಕರೆದಿದ್ದೀವಿ. ಮಂತ್ರಿಗಳೇ ಯಾವುದೇ ಪಟ್ಟಿ ಮಾಡಿದ್ರು ಒಂದೆರಡು ಲೋಪದೋಷಗಳು ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಇಂಪಾರ್ಟೆಂಟ್ ನಮ್ಮ ಯಾವುದೇ ದುರುದ್ದೇಶ ಇಲ್ಲ, ಮತ್ತೆ ಯಾರನ್ನು ಕೂಡ ದೂರ ಇಡಬೇಕು. ನಿಮ್ಮ ದುರುದ್ದೇಶ ನೆಕ್ಸ್ಟ್ ಟೈಮ್ ಒಂದು ಮೀಟಿಂಗ್ ಆಗುದಾದ್ರೆ ನೀವು ಹಿಂದೂ ಜನಗಣ ವೇದಿಕೆಯಿಂದ ಯಾರನ್ನ ಸಕರಿಲಿಲ್ಲ, ಬಜರಂಗದಳದಿಂದ ಯಾರನ್ನ ಸಕರಿಲಿಲ್ಲ, ವಿಶ್ವ ಹಿಂದೂ ಪರಿಷತ್ತಿಂದ ಒಬ್ಬರನ್ನ ಮಾತಕ್ಕಾಗ್ತಿತ್ತು. ನಾನು ಹೇಳಿದೆ ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಿ, ಅವ್ರಕ್ಕೊಂದು ಇದಿರ್ತದೆ, ಅವ್ರಕ್ಕೊಂದು ಟೇಕ್ ಇರ್ತದೆ. ಕೇಳಿ ಏನಂತ ಕೇಳೋಣ. ನಮ್ಗೆ ಕೇಳೋದಕ್ಕೆ ಏನು ಸಮಸ್ಯೆ ಇಲ್ಲ. ಏನ್ ಬೇಕಾದ್ರೆ ಪಟ್ಟಿ ಕೂಡ ಯಾರು ಕರಿಬೇಕು ಅಂತ ಅದನ್ನು ಕರೆಯೋಣ. ಅದ್ರ ಬಗ್ಗೆ ನಮ್ದೇನು ಸಮಸ್ಯೆ ಏನಿಲ್ಲ. ಆದ್ರೆ ನಾವೊಂದು ಪ್ರೋಟೋಕಾಲ್ ಒಂದು ಇದ್ರ ಪ್ರಕಾರ ಹೋಗೋದು. ಸಮುದಾಯ ಮುಖಂಡಗಳನ್ನ ಮಿಸ್ ಆಗಿರ್ಬೋದು, ತೊಂದರೆ ಇಲ್ಲ. ಮೊಸರಲ್ಲಿ ಕಲ್ಲು ಹುಡ್ಬೇಕಾದ್ರೆ ಹುಡುಕ್ಬೋದು, ಮೊಸರು ಚೆನ್ನಾಗಿದೆ ಅಂತಂದ್ರೆ ಹೇಳ್ಬೋದು. ಅಲ್ಲ, ನಾನು ದುರ್ಗೇಶ್ ಮಾಡುವಾಗ ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟಿಗೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.